ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಅಪರಿಚಿತಳು. 2025ರ ಶುರುವಿನಲ್ಲಿ ನಾನು ಕೂಡ ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡಬೇಕು, ಅದಕ್ಕೆ ವೀಡಿಯೋಸ್ನ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡೆ. ಆದರೆ 2025ರ ಕೊನೆಯಲ್ಲಿ ವೀಡಿಯೋನ ಅಪ್ಲೋಡ್ ಮಾಡೋ ಹಾಗಾಗಿದೆ. ಅಲ್ಲ, ಇವಾಗ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇಡೀ ವರ್ಷ ಪೂರ್ತಿ ನಾನು ಈಗ ಸರಿಯಾದ ಸಮಯ ಅಲ್ಲ, ಮುಂದೆ ಸರಿಯಾದ ಸಮಯ ಬರುತ್ತೆ, ಈಗ ನಾನು ಪ್ರಿಪೇರ್ ಆಗಿಲ್ಲ, ಇಲ್ಲ ಕ್ಲೀನಾಗಿ ಪ್ರಿಪೇರ್ ಮಾಡಿಕೊಂಡು ಆಮೇಲೆ ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡೇ ಬಂದೆ. ಆದರೆ ನನಗೆ ಗೊತ್ತಾಗಿದ್ದೇನಪ್ಪ ಅಂದರೆ, ನಾನು ಇಡೀ ವರ್ಷ ಪೂರ್ತಿ ಪ್ರಿಪೇರೇ ಆಗಿಲ್ಲ, ಆಗಬೇಕು ಅಂತ ಅಂದ್ಕೊತಿದ್ದೆ ಅಷ್ಟೆ. ಅದಕ್ಕೆ ನಾನು ಇವಾಗ ಏನಪ್ಪ ಡಿಸೈಡ್ ಮಾಡಿದೆ ಅಂದರೆ, ಹಾಗಿದ್ದಾಗಲಿ ಮಾಡೇ ಬಿಡೋಣ, ಗೊತ್ತಿಲ್ಲ, ಕಲ್ತ್ಕೊಳ್ಳೋಣ ಇಷ್ಟೇ. 2025 ತುಂಬ ಅನುಭವಗಳನ್ನ ಕೊಟ್ಟಿದೆ, ಹಾಗೆ 2026 ಕೂಡ ತುಂಬ ಅನುಭವಗಳನ್ನ ಕೊಡುತ್ತೆ. ಇದರಲ್ಲಿ ನಾನು ಕಲ್ತಿದ್ದು ಒಂದೇ ಪಾಠ, ಕೆಲವು ಅನುಭವಗಳನ್ನ ಅನುಭವಿಸುತ್ತಿರಬೇಕು. ಇನ್ನೊಬ್ಬರ ಹತ್ರ ಸಾಲ ತೊಗೊಳೋದಕ್ಕಾಗಲ್ಲ, ಆ್ಯಂಡ್ ಸಾಲ ತೊಗೊಂಡ್ರು ಆ ಅನುಭವನ ಅನುಭವಿಸೋದಕ್ಕಾಗಲ್ಲ. ಸೊ ಜೀವನದಲ್ಲಿ ಏನೇ ಬರಲಿ, ಹೇಗೆ ಇರಲಿ, ಎಷ್ಟೇ ಕಷ್ಟ ಬರಲಿ, ಅದನ್ನು ನೀವೆಷ್ಟೇ ಎದುರಿಸಿ, ಆಗೋ ಪ್ರತಿ ಕಾರಣಕ್ಕೂ ಅಥವಾ ಘಟನೆಗೂ ಇವರೇ ಕಾರಣ, ಅವರೇ ಕಾರಣ, ಅವರಿಂದಾನೇ ಹೀಗಾಯಿತು ಅಂತ ಅಂದ್ಕೋಬೇಡಿ. ಏಕೆಂದರೆ ಜೀವನ ನಮ್ಮದು. ಮತ್ತೆ ಸಿಗುವ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.